ಕಲಬುರಗಿಯ ಉಸ್ತುವಾರಿ ಸಚಿವ ಮಿನಿಸ್ಟರ್ ಪಿಕೆ ನಿನ್ನೆ ಪ್ರೆಸ್ ಮೀಟ್ ಮಾಡಿದ್ಯಲ್ಲ ಪಿಕೆ, ಅದ್ರಾಗ ಪ್ರತಿ ಉತ್ತರ ಕೊಡಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಚಲೋ ಗಮನ ಕೊಟ್ಟು ಕೇಳು. ಏನು ನೀನು ದೊಡ್ಡ ಮಾತಾಡಿದ್ಯಲ್ಲಪ್ಪ. ನಿನ್ನೆ 4 ಸಾರಿ ರಾಜ್ಯ ನಾಯಕರು ಬಂದು ಹೋದ್ರು. ಪದೇ ರಿಪಬ್ಲಿಕ್ ಕಲಬುರಗಿ ಅಂತ ಹೇಳ್ತಾ ಇದ್ರಲ್ಲ, 100ಕ್ಕೂ 100 ರಿಪಬ್ಲಿಕ್ ಕಲಬುರಗಿ ಮಾಡಿ ಇಟ್ಟಿದ್ದಿ. ನಿನ್ನ ಚಮಚ ಪೊಲೀಸ್ಗಳನ್ನು, ನಿನ್ನ ಚಮಚ ಅಧಿಕಾರಿಗಳನ್ನು ತಗೊಂಡು ಆಟ ಆಡ್ತಾ ಇದ್ದಿ. ಈ ಆಟ ಹೆಚ್ಚಿಗೆ ದಿವಸ ನಡೆಲ್ಲ ಮಿನಿಸ್ಟರ್ ಪಿಕೆ. ಈ ಆಟ ಒಂದ್ ದಿವಸ ಕೊನೆ ಬರ್ತದ. ನಿನಗ ಜೈಲಿಗೂ ಕಳ್ಸೋದು 100ಕ್ಕೂ 100 ಸತ್ಯ. ಇದು ಬರೆದು ಹಿಡ್ಕೋ. ಮೊದಲು ನೀನು ಏನು ಇನ್ವೆಸ್ಟಿಗೇಷನ್ ಮಾಡಿ ನೀನು ಹೇಳ್ತಾ ಇದೆಯಲ್ಲ, ನಿನ್ನ ಇನ್ವೆಸ್ಟಿಗೇಷನ್ಗೆ ಉತ್ತರ ಕೊಡ್ತೀನಿ ಕೇಳು ಪಿಕೆ. ಮೊದಲೇದಾಗಿ ನೀ ಏನು ಹೇಳಿದಲ್ಲ, ಅವ್ರದ್ದು ಹೊಡೆದಾಡಿ ಕುಡ್ದಾಡಿ ಅವನು ತಲೆ ಹೊಡ್ಕೊಂಡು ಹಾಸ್ಪಿಟಲ್ ಅಡ್ಮಿಟ್ ಆಗಿದೆ ಮಣಿಕಂಠರಾಟರು ಅಂತ ಹೇಳ್ತಿಯಲ್ಲ, ಅದರಲ್ಲಿ ಆ ಕೇಸಲ್ಲಿ ನಿನ್ನ ದೋಸ್ತು, ನಿನ್ನ ಚಮಚ, ನಿನ್ನ ಬಲಗಾಯಿ ಬಂಟ ಯಾರವನು ಸಿಪಿಐ ಲಾಡೆ, ಅವನ ಅಕೌಂಟಲ್ಲಿ 15 ಲಕ್ಷ ರೂಪಾಯಿ ಹಾಕಿದ್ಯಲ್ಲೋ ನೀನು ತುರ್ಕೂರು ತಗೊಂಡು ಆ ಕೇಸ್ ಬಿ ಫೈನಲ್ ಮಾಡಕ್ಕ. ಮ್ಯಾಲಿಂತ ಸಾಜೋಕಿ ಅಂತ ಹೇಳ್ತಿಯಲ್ಲೋ, ಏನ್ ಪ್ರೂಫ್ ಆದೋ ನಿನ್ ಬಲ್ಲಿ? ನಿನ್ನ ಸರ್ಕಾರ ಅಂತೇಳಿ ನೀನು ನನ್ನ ಕೇಸ್ ಮುಚ್ಚಾಕಕ್ಕೆ ಪ್ರಯತ್ನ ಮಾಡಿದ್ರ ನನಗೇನು ಕಾನೂನಿಲ್ಲೇನೋ? ನಿನಗೆ ಎಷ್ಟು ಕಾನೂನು ಅಷ್ಟು ನನಗೆ ಕಾನೂನು. ನಿನಗೇನು ಬೇರೆ ಕಾನೂನು ಬರ್ತದೆ ಏನು ಕಲಬುರಗಿದಾಗ? ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾನೇ ನಿನಗೂ ಅದಕ್ಕೆ ನೀನು ಅಪ್ಲೈ ಆಗ್ತೆ, ನನಗೂ ಅಪ್ಲೈ ಆಗುತ್ತೆ. ಆ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಏನದಲ್ಲ, ಅದು ಕಲಬುರಗಿ ಏನು ಸಪರೇಟ್ ಬರಲ್ಲ. ಅದಕ್ಕೆ ಅಪ್ಲೈ ಆಗೋದು, ನಿನಗೂ ಅದೇ ಅಪ್ಲೈ ಆಗೋದು, ನನಗೂ ಅದೇ ಅಪ್ಲೈ ಆಗೋದು. ಕಾನೂನು ನೋಡ್ಕೋತದ. ನೀನು ಕಾನೂನಕ್ಕಿಂತ ಮೊದಲು ಸಫಾಯಿ ಕೊಡೋ ಅವಶ್ಯಕತೆ ಇಲ್ಲ. ನೀ ಯಾವನು ಸಫಾಯಿ ಕೊಡೋನು? ಅದರಲ್ಲಿ ನೀನು ಲಂಚ ಕೊಟ್ಟಿದ್, 15 ಲಕ್ಷ ಕೊಟ್ಟು ಬಿ ಫೈಲ್ ಮಾಡಕ್ ಹಾಕಿದ್, ಅದೆಲ್ಲ ನನ್ನ ಬಳಿ ಪ್ರೂಫ್ ಅದ. ನೀ ಏನು ಹೇಳ್ತೀವೋ? 1ನೇ ಪಾಯಿಂಟ್, 2ನೇ ಪಾಯಿಂಟ್ ಏನು ಸಚಿನ್ ಪಾಂಚಾಳ ಬಗ್ಗೆ ಹೇಳ್ತಾ ಇದೆಯಲ್ಲ, ಒಬ್ಬ ಸತ್ತ ವ್ಯಕ್ತಿ ಸೂಸೈಡ್ ಮಾಡ್ಕೊಂಡು ಸತ್ತನು. ಬೇಶರಂ, ಅಕ್ಕಲಾದ ಇಲ್ಲ ನಿನಗ, ಬುದ್ಧಿ ಆದ ಇಲ್ಲ. ನಿನ್ನ ಮನ್ಯಾಗ ನಿಮ್ಮ ಅಣ್ಣ ಹಾಸ್ಪಿಟಲ್ ಇದ್ರೆ ನಿಮ್ಮ ಅಪ್ಪ ಇಡೀ ಪ್ರೆಸ್ ಮೀಟ್ ಮಾಡಿ ಹೇಳಿಬಿಟ್ಟ, ವಾರಕ್ಕೊಮ್ಮೆ ಬರ್ತೀನಿ ಅಂತೇಳಿ. ಅವನಾದ್ರೆ ಜೀವನೇ ಹೋಗ್ಯದಲ್ಲೋ. ನಿನ್ನ ಚಮಚ ಅವ ರಾಜ್ಯ, ಕಳ್ಳನ ಮಗ ರಾಜ್ಯ, ಏನ್ ಬಂದೂಕ್ ತಗೊಂಡು ಯಡ್ರಾಮಿ ಕೇಸಲ್ಲಿ ಸಿಗ್ಬಿದ್ದಿದ್ನಲ್ಲ, ಅವಾಗ ಅವನ್ ಸಾಯಿಸ್ಲಕ್ ಬಂದಿದ್ದಿಲ್ಲ. ಅವಾಗ ನೀನು ಹೇಳಿದ್ದಿಲ್ಲ ಅವನ್ಗ ಮಣಿಕಂಠ ಕೊಲ್ರಿ ಇಲ್ಲಿಕ ನಾನು ಸೋಲಿಸ್ತಾನ ಅಂತ ಹೇಳಿ. ಅವನ್ಗ ನೀನು ಬಂದೂಕ್ ಇಸ್ಕೊಳ್ಳಕ್ ಹಸ್ತಿ. ಮತ್ತೆ ಇಲ್ಲಿ ಏನಪ್ಪ ಅಂತಂದ್ರೆ ಅಟ್ಯಾಕ್ ಮಾಡ್ಲಕ್ ಹಸ್ತಿ. ಸಚಿನ್ ಪಾಂಚಾಲ್ ಕೇಸ್ದಾಗ ನಂದು ಏನಿಲ್ಲ ಅಂತ ಹೇಳ್ತಿ. ಯಾರು ಕೊಟ್ರಪ್ಪ ನಿನಗ ಗ್ರೀನ್ ಚಿಟ್ಟು? ಯಾರು ಕೇಳೋರಿಲ್ಲ ಮಾಡೋರಿಲ್ಲ ಅಂತೇಳಿ ನಿಂದು ನೀನು ಗ್ರೀನ್ ಚಿಟ್ ಮಾಡ್ಕೊಂಡ್ರೆ ಆಯ್ತೇನು? ಇದ್ರಾಗ್ನು ಜೈಲ್ ಹೋಗ್ತೀನಿ, ಬರ್ದಿಡ್ಕೋ. ನನಗೆ ಅಟ್ಯಾಕ್ ಮಾಡಿ ಕೇಸ್ದಾಗ್ನು ಹೋಗ್ತೀನಿ, ಬರ್ದಿಡ್ಕೋ. 3ನೇದ್ದು ಏನು ನೀನು ಈಗ ಹೇಳ್ತಾ ಇದೆಯಲ್ಲ, ಆ ಒಂದು ಚಿತ್ತಾಪುರ್ ಮತಕ್ಷೇತ್ರದಲ್ಲಿ ನಮ್ಮ ಚಿತ್ತಾಪುರ್ ಕಾಗಿನ ನದಿಗೆ ನಕ್ಷೆ ಬದಲಿ ಮಾಡಿಸಿದಲ್ಲೋ ನೀನು ಮತ್ತೆ ನಿನ್ನ ಚಮಚಗಳು ಕಲ್ತು. ಆ ಕಾಗಿನ ನದಿಯಾಗ ನೀವು 10-12 ಕಿಲೋಮೀಟರ್ ರೋಡ್ ಮಾಡ್ತೀರಿ ನೀವು. ನಿಮ್ಮ ಅಪ್ಪನ ಜಾಗಿರ ಅದು ಕಾಗಿನ ನದಿ. ಯಾರು ಕೇಳೋರಿಲ್ಲ ಮಾಡೋರಂತ ಮಾಡಿದ್ದೇನು? 2,000 ಕೋಟಿಗಿಂತ ಹೆಚ್ಚು ಲೂಟಿ ಮಾಡಿದ್ನಿ. ನಿನಗೆ ಬಿಡೋರಿದ್ದೀವಿ. ಅದ್ರಾಗ ನೀನು ಜೈಲ್ ಹೋಗ್ತಿ, ನಿನ್ನ ಚಮಚಗಳು ಜೈಲ್ ಹೋಗ್ತಾರ. ನೀವೆಲ್ಲ ಏನ್ ನಾಟಕ ಮಾಡ್ತಿರಲ್ಲ, ಈ ನಾಟಕಗಳು ಬಿಡ್ರು ಪಿಕೆ. ಈ ಹೆಚ್ಚಿಗೆ ದಿವಸ ನಡೆಯಲ್ಲ ನಿಮ್ ನಾಟಕ. ಏನು ನಾವು ಅಲ್ಲಿ ಚಿತ್ತಾಪುರ ಮತಕ್ಷೇತ್ರದಾಗ ಇಲ್ಲ, ಕಲಬುರ್ಗಿದಾಗ ಇಲ್ಲ ಅಂತ ಹೇಳಿ ನೀವು ದಾದಾಗಿರಿ ಮಾಡಿದ್ರೆ ನಿಮ್ದು ಆಯ್ತು. ನಾವೇ ರಾಜರೋಷಿ, ನಾವೇ ರಿಪಬ್ಲಿಕ್ ಆಫ್ ಕಲಬುರ್ಗಿ ಅಂತ ಹೇಳ್ಕೊಂಡ್ರೆ ಇದು ಆಗದ ಸಾಧ್ಯವಿಲ್ಲ ಪಿಕೆ. ಎಷ್ಟ್ ದಿವಸ ನಡೆಸ್ತಿ ನಿನ್ನ ಅಧಿಕಾರ? ಎಷ್ಟ್ ದಿವಸ ಸುಳ್ಳು ಕೇಸ್ ಹಾಕ್ತಿ? ಎಷ್ಟ್ ದಿವಸ ನಿನ್ನ ಎಲ್ಲ ಚಮಚ ಅಧಿಕಾರಿಗಳ ಮೇಲೆ ಸುಳ್ಳು ಕೇಸ್ ಹಾಕ್ತಾವ? ಯಾವನ್ಗ ಬಿಡೋನಲ್ಲ ನಾನು. ಬರೆದಿಟ್ಕೋ. ನಿನಗ ಜೈಲ್ ಕಳ್ಸತನಾಗ ನಾನು ಸಾಯಲ್ನು ಹೇಳ್ತಾ ಇದ್ದೀನಿ ನಿನಗ. ನೀ ಏನ್ ತಿಳ್ಕೊಂಡಿದ್ ನೀನು? ಯಾರು ಏನು ಮಾಡಿದ್ರೆ, ಯಾರಿಗೇನು ಅನ್ಸಿಬಿಟ್ರ, ಯಾರಿಗವ್ರಗ ಹೊಡ್ಸಿಬಿಟ್ರೆ, ದಾದಾಗಿರಿ ಮಾಡಿಸಿಬಿಟ್ರೆ ಎಲ್ಲ ಹಿಂಸರಿಯವರು. ಯಾವನ್ ಹಿಂಸರಿತಾನೋ ಯಾವ ಸರಿಯಲ್ಲೋ ಗೊತ್ತಿಲ್ಲ. ನಾನಾದ್ರೆ ಸರಿಯಲ್ಲ. ನೀ ಏನು ಮಾತಾಡ್ತಾ ಇದ್ದೆಲ್ಲ 4 ಸರ್ತಿ ಪಾಪ ವಿಜೇಂದ್ರ ಅವ್ರಿಗೆ ಗೊತ್ತಿಲ್ಲ,
ಪಾಪ ವಿಜೇಂದ್ರ ಗೊತ್ತಿಲ್ಲ. ವಿಜೇಂದ್ರ ಲೋಕಲ್ ಲೀಡರ್ಸ್ ಹೇಳ್ತಾ ಇದ್ರ, ಅರೇ ಲೋಕಲ್ ಲೀಡರ್ಗಳೇ ಲೀಡರ್ ಮಾಡಿ ವಿಜೇಂದ್ರಾಗ ಮ್ಯಾಲ ಕುಡ್ಸಿದವ್ರು. ನೀವು ವಿಜೇಂದ್ರ ಹಿಂದಿನ ಬಾಗ್ಲಿಂತ ಮಾತಾಡ್ಬಿಟ್ರೆ ಇಲ್ಲಿ ಸರಿಯವರಿದ್ದೀವಿ ನಾವು. ಇವತ್ತು ವಿಜೇಂದ್ರ ರಾಜ್ಯಾಧ್ಯಕ್ಷನ, ನಾಳೆ ಇನ್ನೊಬ್ಬನ ಹತ್ತನ. ಈ ಬಿಜೆಪಿ ಪಕ್ಷ ನಿನಗೆ ಯಾವಾಗ್ಲೂ ಬಿಡಲ್ಲ. ನಿನ್ನ ಹಗರಣ ತೆಗೆದೇ ಇರ್ತದ. ನೀ ಏನ್ ಮಾಡ್ತಾ ಇದ್ದಿ ಲೂಟಿ ನಿನ್ ತೆಗ್ದೇ ಇರ್ತಾರ. ನೀ ಏನ್ ತಲೆ ಕೆಡ್ಸ್ಕೋಬೇಡ. ನೀ ಯಾಕೆ ಪಾಪ ಅಲ್ಲತ್ತಿ ನಮ್ ವಿಜೇಂದ್ರ ಸಾಹೇಬ್ರು ಗೊತ್ತದ. ಇವೆಲ್ಲ ನಾ ಹೇಳಕ್ ಹೋಗಲ್ಲ, ನಾ ಅಷ್ಟು ದೊಡ್ಡವನಲ್ಲ. ಆದ್ರೂ ನಿನಗೆ ಹೇಳ್ತಾ ಇದ್ದೀನಿ, ನೀ ಮ್ಯಾಲ್ದವ್ರು ಕಟ್ಕೊಂಡು, ನೀನು ಈ ಪೊಲೀಸರ್ಗ ಕಟ್ಕೊಂಡು, ನೀ ಒಂದು 4 ರೌಡಿಗಳು ಕಟ್ಕೊಂಡು, ಈ 4 ಅಧಿಕಾರಿಗಳು ಕಟ್ಕೊಂಡು ನೀವು ರಿಪಬ್ಲಿಕ್ ಮಾಡಿರ್ತಾರಂದ್ರೆ ನಾವು ರಿಪಬ್ಲಿಕ್ ಮಾಡಕ್ ಬಿಡಲ್ಲ. ಪೀಕೆ ಇನ್ನ ಬಹಳ ದಿವಸ ಅದ. ನಿನ್ಕಿನ್ನ 20 ವರ್ಷ ಸಣ್ಣ ಇದ್ದೀನಿ, 15 ವರ್ಷ ಸಣ್ಣ ಇದ್ದೀನಿ ನಿನ್ಕಿನ್ನ. ನೀ ಎಲ್ತನಾಗಿರ್ತಿ, ಅವಲ್ತನಾಗ ನಾನು ಇರ್ತೀನಿ. ನೋಡಮ್ ನಿನಗೆ ಜೈಲ್ ಕಳ್ಸತನ. ನನ್ನ ಹೆಸರು ನನ್ನ ತಂದೆಗೆ ನಾನು ಹುಟ್ಟಿಲ್ಲ. ಅದನ್ನು ಚಾಲೆಂಜ್ ನೋಡ್ಕೋ ಪೀಕೆ. ಇವೆಲ್ಲ ಧಮ್ಕಿ ಕೊಡೋದು ಬಿಡು. ಇವೆಲ್ಲ ದೊಡ್ಡ ದೊಡ್ಡ ಮಾತಾಡೋದು ಬಿಡು. ಇದು ಏನು ಮೋದಿ ಬಗ್ಗೆ ನೀ ಹೇಳ್ತಾ ಇದ್ಯಲ್ಲ, ನೀ ಮೋದಿ ಬಗ್ಗೆ ಏನೇನು ಹೇಳಿದಿ, ಮೋದಿ ಬಗ್ಗೆ ಏನೇನು ಹೇಳಿದಿ ಅಂತ ನಾಲಾಯಕ ಅಲ್ಲಿ ಕುಂತಲಂತ ಒಂದ್ಸರಿ ಹೇಳಿದ್ವಿ ಗೊತ್ತದಿಲ್ಲ ಎಲೆಕ್ಷನ್ದಾಗ ಅಂತ ಮಾತಾಡ್ತಿ ಅಂತ ಅಗೌರವ ತೋರಿಸಿ ಅದ್ರ ಬಗ್ಗೆ ಪ್ರತಿನಿಧಿ ನೀಡು. ಮತ್ತೆ ನಿನ್ನ ನಾಯಲ್ಲಿಕಂದ್ರೆ ಏನಂತಾರೆ, ನಿನಗೇನು ಹುಲಿ ಅಂತಾರೇನು? ಕಳ್ಳನಪ್ಲಿ ಹೋಗಿ ಬೆಂಗಳೂರದಾಗ ಕುಂತು ಪ್ರೆಸ್ ಮೀಟ್ ಮಾಡಿದ್ರೆ ಆಗಲ್ಲ. ತಾಕತ್ ದಮ್ಮಿದ್ರೆ ಇಲ್ಲಿ ಮನಿ ಮಾಡ್, ಇಲ್ಲಿ ಇರು, ಚಿತ್ತಾಪುರದಾಗ ಬಂದು ಇರು, ಜನರ ಸಮಸ್ಯೆ ಹೇಳು, ಜನರ ಸಮಸ್ಯೆ ನೋಡು. ಕಲಬುರಗಿದಾಗ ಮನೆ ಮಾಡಿರು, ಕಲಬುರಗಿ ಜಿಲ್ಲಾ ಎಲ್ಲಿ ನೋಡ್ಕೊತ ಹೋಗು. ಆ SP ಗೆ 2 ವರ್ಷ ಐತಿ, 3-4-5 ವರ್ಷ ಆಯ್ತು ಅವ್ನಿಗೆ ಅಲ್ಲೇ ಇಡ್ತಿ. ಈ ಫೌಜಿಯಾ ತರುಮಗ್ ತಂದಿ 1-2 ವರ್ಷ ಆಯ್ತು ಅಲ್ಲೇ ಇಡ್ತಿ. ನಿನಗೆ ಯಾರ್ಯಾರು ತಂದು ಕೊಡ್ತಾರ ಅವ್ರಿಗೆ ಹಿಡ್ಕೊಳತಿ. ಅವ ಐಜಿನೂ ತಂದು ಕೊಡ್ತಾನೆ ಹಿಡ್ಕೊತಿ. ನಿನ್ನ ಯಾರು ಜೇಬ್ ತುಂಬತ್ತಾರ ಗೊತ್ತದ. ಆ ಐಜಿದ ಎಷ್ಟು ಪ್ರಾಪರ್ಟಿ ಅದು ಗೊತ್ತದ. ಅವ ಯಾವ ಹಗರಣದ ಗೊತ್ತದ, ಇದ್ದಿದ್ದು ಗೊತ್ತದ. ಈ ಯಾರ್ಯಾರು ನಿನ್ನ ಅಧಿಕಾರಿ ಚಮಚಗಳು ಎಷ್ಟು ಮಂದಿದ ಅಕೌಂಟ್ ನಂಬರ್ ಡಿಟೇಲ್ ಕೆ ಸಾಥ್, ಫ್ಯಾಮಿಲಿ ಅವರ ಪ್ರಾಪರ್ಟಿ ಕೆ ಸಾಥ್ ಎಲ್ಲ ನಂಬರ್ ಲೆಕ್ಕ ಪತ್ರ ಲೆಕ್ಚರ್ ರೆಡಿ ಅಲ್ಲತ್ತವ. ತಮ್ಮ ತಲೆ ಕೆಡಿಸ್ಕೋಬೇಡ. ನೀ ಏನ್ ಸಾಜೋಕಿ ಇಲ್ಲ, ನಿನ್ ಚಮಚಗಳೇನ್ ಸಾಜೋಕಿ ಇಲ್ಲ. ನೀವು ಎಷ್ಟು ಸರಿ ಹುಲಿ ಹಾಕ್ತಿರ ನನಗ ಜೈಲ್ಗ ಹಾಕ್ರಿ. ಈಗ ಎಲೆಕ್ಷನ್ ಆದ್ಮೇಲೆ 10 ಸಾರಿ ಹಾಕಿದ್ರಿ, ಇನ್ನ 100 ಸಾರಿ ಹಾಕ್. ನಾನು ಹಿಂದ್ ಸರಿ ಅವನಲ್ಲ. ನಾನು ನಿನ್ಗ ಜೈಲ್ ಕಳಿಸಿ ತೀರ್ತೀನಿ. ನಿನಗ ಎಷ್ಟು ಸಾಮಾನ್ಯ ನಾನು ಬಿಡೋನೆಲ್ಲ ಮಿನಿಸ್ಟರ್ PK ಹೇಳ್ತಾ ಇದ್ದೀನಿ. ಈ ನಿಂದ ಆಟ ಏನದಲ್ಲ, ನೀ ಆಟ ನೀ ಎಷ್ಟೇ ನಡೆಸ್ರಿ ನಿಂದ ಪಾಪದ ಕೂಡ ಹೆಚ್ಚಿಗಾಗ್ತದ ಹೊರತು ಕಮ್ಮಾಗಲ್ಲ. ಮಿನಿಸ್ಟರ್ PK, ಇದು ಏನು ನೀನು ದಾದಾಗಿರಿ, ಇದು ದಬ್ಬಾಳಿಕೆ ಏನ್ ಮಾಡ್ತಾ ಇದೆಯಲ್ಲ, ಇದು ಹೆಚ್ಚು ದಿವಸ ನಡೆಯಲ್ಲ. ನಾನು ಇದಕ್ಕಿಂತ ಮೊದಲು ವಿಡಿಯೋದಾಗೂ ಹೇಳಿದ್ದೀನಿ, ಮತ್ತೊಮ್ಮೆ ನಾನು ಹೇಳ್ತಾ ಇದ್ದೀನಿ. ಚಮಚಗಳೇ, ಮಿನಿಸ್ಟರ್ PK ಚಮಚಗಳೇ, ನೀವು ಎಷ್ಟು ದಿವಸ ನಾಟಕ ಮಾಡಿದ್ರು ನಾವು ಯಾವ ಬಿಡೋರಲ್ಲ. ಯಾರು ಬಿಡ್ತಾರೋ ಬಿಡಲ್ಲ ಗೊತ್ತಿಲ್ಲ, ನಾನ್ ಬಿಡೋನಲ್ಲ. ಎಷ್ಟು ಲೂಟಿ ಮಾಡಿರಿ, ಅದಕ್ಕಿಂತ ಹೆಚ್ಚಿಗೆ ಡಬಲ್ ಉಲ್ಟಿ ಮಾಡೋರು. ಎಷ್ಟು ನೀವು ಇಲ್ಲಿಗಲ್ ಏನೇನು ಕೆಲಸ ಮಾಡ್ತಾ ಇದ್ರಿ, ಅದಕ್ಕಿಂತ ಡಬಲ್ ಉಸುಲು ಆಗುವುದೇ ಆಗುತ್ತದೆ. ಯಾರ್ಯಾರು ಅಧಿಕಾರಿಗಳು ನೀವು ಏನು ಲಾಲಚದಾಗ ಬಂದು ನೀವು ಏನೇನು ಲೂಟಿ ಮಾಡ್ತಾ ಇದ್ರಿ, ನಿಮ್ ಎಲ್ಲ ಹಿಸಾಬ್ ಕಿತಾಬ್ ಆಗೋದು ಒಂದ್ ದಿವಸ ಸತ್ಯನೇ. ಬಿಡ್ರಿ ಇವೆಲ್ಲ. ದೇಶ ಪ್ರೇಮಿಗಳಿದ್ರೆ ಇವೆಲ್ಲ ಬಿಡ್ರಿ. ಒಬ್ಬನ್ ಗುಲಾಮ್ಗಿರಿ ಮಾಡೋದ್ ಬಿಡ್ರಿ, ಒಬ್ಬನ್ ಚಮಚಗಿರಿ ಮಾಡೋದ್ ಬಿಡ್ರಿ. ಏನು ಕಾನೂನು ಹೇಳ್ತದ, ಏನು ಸಂವಿಧಾನ ಹೇಳ್ತದ, ಆ ಸಂವಿಧಾನ ಪ್ರಕಾರ ನಡ್ಕೋತ ಹೋಗ್ರಿ. ನೀವು ಸೇಫ್ ಇರ್ತೀರಿ. ಮುಂದೆ ನಿಮ್ಗೆ ಪ್ರಾಬ್ಲಮ್ಗಳು ಹೆಚ್ಚಿಗಾಗಲ್ಲ, ನಿಮ್ಗೆ ಟೆನ್ಷನ್ಗಳು ಹೆಚ್ಚಿಗಾಗಲ್ಲ. ಏನ್ರಿ ಇವತ್ತು ಇವ 4 ವರ್ಷ ಅದನ, ನಮ್ಗೆ ಯಾರು ಕೇಳೋರಿಲ್ಲ ಮಾಡೋರಿಲ್ಲ ಅಂತೇಳಿ ನೀವು ಲೂಟಿ ಮಾಡಿದ್ರಿ, ನೀವು ರೊಕ್ಕ ಗಳಿಸೋದು ಮಾಡಿರಿ, ನೀವು ಉಲ್ಟಾ ಸಿಲ್ದ ಮಾಡಿರಿ. ನಿಮ್ಗೆ ಯಾವನ್ ಬಿಡೋನಿಲ್ಲ. ಇನ್ನೊಂದು ಪಾಯಿಂಟ್ PK ನಿನಗೆ ಹೇಳ್ತೀನಿ ಕೇಳು. ನೀನು ಏನು ಚಮಚಗಳು ಅದನಲ್ಲ, ಅವ ರಾಜ ಜಾನೆ, ಅವನು ಏನು ಅಕ್ಕಿ ಕಳ್ಳ ನನಗೆ ಹೇಳ್ತಿಲ್ಲ. ನಾನೆಲ್ಲರೂ ಅಕ್ಕಿ ಕಳ್ಳ ಹುಚ್ಚ, ಅಕ್ಕಿ ಕಳ್ಳ ರಾಜ್ಯ ಜಾನೆ ಅಕೌಂಟ್ದಾಗ ರೊಕ್ಕ ಹೊಂಟವ. ಸ್ಟೇಟ್ಮೆಂಟ್ಗೆ ಸಾಥ್ ಪ್ರೂಫ್ ಕೊಡ್ತೀನಿ. ಅವನು ಹಪ್ತಾ ತಗೊಂಡು ಅವ ಏನ್ ಟೋಪಿ ಹಾಕೊಂಡು ತಿರುಗಾಡ್ತಾನಲ್ಲ, ಅವ ಯಾರವ, ಅಫ್ಜಲ್ಪುರದವ ಲಚ್ಚ. ಅವನ್ ಇಲ್ಲಿಗಲ್ ಟ್ರಾನ್ಸ್ಪೋರ್ಟ್ ಆಗ್ಲತ್ತದ. ಇನ್ನೊಬ್ಬವ ಮೈನೆ ಅಂತೇಳಿ ನನಗೇನು ಸುಪಾರಿ ಕೊಡ್ತಾನಲ್ಲ, ಅವ ಮುಸಲ್ಮಾನ್ ಕಳ್ಸೋ ಮಗ, ಅವನು ಅಕ್ಕಿ ಕಳ್ಳ. ನೀ ಅಕ್ಕಿ ಕಳ್ಳ. ನಿನ್ನ ಅಫ್ಜಲ್ಪುರ ಅವ ಟೋಪಿದವ, ಅವ ಲಚ್ಚ ಅಕ್ಕಿ ಕಳ್ಳ. ನೀವು ಅಕ್ಕಿ ಕಳ್ರಿದ್ದೀರಲ್ಲೇ. ನೀವು ನನಗೇನು ಅಕ್ಕಿ ಕಳ್ರು ಹೇಳ್ತಿರ್ಲಿ? ಒಂದು ಪ್ರೂಫ್ ತೋರಿಸ್ರಿ ನಾ ಅಕ್ಕಿ ಕಳ್ಳ ಇದ್ದೀನಿ ಅಂತ ಹೇಳಿ. ಅದು ಯಾದಗಿರಿದಾಗ ಪೋಡ್ರದು ನೀನು ಬೀಗ ಇದ್ದವ ಜಡ್ಜು,
ಅವನು ನನ್ನ ಮೇಲೆ ಸುಮ್ಮನೆ ನನಗೆ ಒಂದು ವರ್ಷದ ಸಜಾ ಮಾಡಿದ್ದ. ಅದು ನಮ್ಗೆ ಹೈಕೋರ್ಟ್ದಾಗ ಅದು ಬಾಯಿ ಜತ್ ಬಲಿ ಆಯ್ತದ. ನನ್ನ ಮೇಲೆ ಏನೋ ಒಂದು ವರ್ಷದ ಏನು ಸಜಾ ಮಾಡಿದಾನಲ್ಲ ಅವನು, ಎಲೆಕ್ಷನ್ ನಿಂದ್ರಬೇಡ್ದು ಅಂತ ಹೇಳಿ, ಅದು ಹೋಯ್ತು, ತೊಳ್ಕೊಂಡು ಹೋಯ್ತು. ಅದೇ ಹಾಡ ಎಷ್ಟು ಸಲ ಹೇಳ್ತಿದ್ದೆ ನೀನು. ನಾನು ಹಾಲಿನ ಪೌಡ್ರ್ ಕಳ್ತನ ಮಾಡಿದೆ ಅಂತ ಹೇಳ್ತಿಲ್ಲ. ನಾನೇನು ಅಲ್ಲಿ ಪ್ರೂಫ್ ಇತ್ತ, ನಾನು ಬಂದು ನಿಂತಿದ್ದೇನೆ ನಾನು ಕಳ್ತನ ಮಾಡಿದಲ್ಲಿ. ನಿನ್ನ ಚಮಚಗಳು ಸುಳ್ಳು ಕೇಸ್ ಹಾಕಿ, ನಿನ್ನ ಬೀಗರಿದ್ದು ಜಡ್ಜ್ಗಳು ನನ್ನ ಮೇಲೆ ಒಂದು ಸಜಾ ಹಾಕಿ ಆದ್ರೆ ಆಗ್ಬಿಟ್ಟಿತ್ತೇನ? ಇಲ್ಲ ತಮ್ಮ, ಇನ್ನ ಭಾಳ ಕಾನೂನುಗಳವ. JMFC, ಸೆಷನ್, ಹೈಕೋರ್ಟ್, ಸುಪ್ರೀಂ ಕೋರ್ಟ್ ಎಲ್ಲ ಕೋರ್ಟ್ಗಳವ. ನೀ ಏನ್ ನೋಡಿದಿ? ಹುಟ್ಟಾಗಲೇ ನೀನು ಖಾಲಿ ಬಂಗಾರ ಚಮಚ ನೋಡಿದಿ. ನಿನಗೇನು ಕಾನೂನುಗಳು ಗೊತ್ತಿಲ್ಲ. ನಿನ್ನ ಮೇಲೆ ಕೇಸ್ಗಳು ಆಗ್ತಾ ಇಲ್ಲ. ಅಷ್ಟೇ ನೀನು ರಾಜ್ಯ ರೋಷಿಯಾಗಿ ಆಟ ಆಡ್ತಾ ಇದ್ದಿ. ನಿಂದೂರು 4 ದಿವಸ ಎಲ್ಲ ನಿಮಗೂ ನೀ ನನಗೆ ಯಾವ ತರ ಮಾಡ್ತಾ ಇದೆಯಲ್ಲ ಅದೇ ತರ ನಿನಗ ಕರ್ಮ ಒಂದ್ ದಿವಸ ರಿಪೀಟ್ ಬೀಳ್ತದ. ಆ ರಿಪೀಟ್ ಕರ್ಮ ಬಂದವಾಗ ನಾದ್ರೆ ಏನು ಮಾಡ್ತಾ ಇಲ್ಲ, ನಾನಾದ್ರೆ ಬಚಾವಾಗ್ತೀನಿ. ನೀ ಆದ್ರೆ ಮಾಡಿದ್ದಿ, ನೀನ್ 100ಕ್ಕೆ 100 ಸಜಾ ಆಗ್ತದ, 100ಕ್ಕೆ 100 ನೀ ಜೈಲಿಗೆ ಹೋಗ್ತಿ. ಬಂಧುಗಳೇ, ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ನಿಮ್ಗೆಲ್ಲರೂ ಗೊತ್ತಿದ್ದ ವಿಷಯ ಅದ. ಇವನು 100ಕ್ಕೆ 100 ನಾಯಿ ಅದನ. ಇವನು ಹಿಂಗೆ ಬೊಳ್ಗೊಳ್ತಾ ಇರ್ತಾನ. ಇವನ್ ಮಾತಾಗ ಯಾರು ಮರಳಾಗಬೇಡ್ರಿ. ಇವನು ಒಬ್ಬವನು ದೇಶ ದ್ರೋಹಿ ಅದನ. ಇವನು ಒಬ್ಬವನು ನಮ್ಮ ಹಿಂದೂಸ್ತಾನದಲ್ಲಿ ಹುಟ್ಟಿ ಪಾಕಿಸ್ತಾನದವ್ರ ಬಗ್ಗೆ ಮಾತಾಡೋನು. ಇವನು ನಾಲಾಯಕ್. ಇವನು ಫಾಲೋವರ್ಸ್ ಇದ್ದವ್ರಿಗೂ ನಾ ಹೇಳ್ತೀನಿ, ಸುಧಾರಿಸ್ಕೊಂಡ್ ಬಿಡ್ರಿ. ಇಲ್ಲಿಕಂದ್ರೆ ಒಂದ್ ದಿವಸ ಇವ ಆತಂಕವಾದಿಗಳೊಳಗ ನಮ್ಮ ಭಾರತ ದೇಶವನ್ನು ಹಿಂಗೆ ಬಿಟ್ಟು ಹೋಗ್ತಾನ. ಹಿಂಗೆ ಇವ್ರ ಮನೆ ಸುಟ್ಟೋರು ಯಾರವ್ರು? ರಜಾಕರು. ಅವ್ರು ಸುಟ್ಟೋರ್ಗು ಎಷ್ಟು ರೋಷ ಇರ್ಲಾರ್ದವ, ಎಷ್ಟು ಏನು ಅವ್ರ ಮುತ್ತಾತ ತಾತವ್ರಿಗೆ ಸುಟ್ಟಿದವ್ರಿಗೂ ಇವನ್ ಇಷ್ಟನಾಗ ಬುದ್ಧಿ ಬರಲ್ಲ. ಯಾಕೆ ಬುದ್ಧಿ ಬರಲ್ಲ ಅಂದ್ರೆ ಇವ ಹುಟ್ಟಾಗಲೇ ಅದು ಬಂಗಾರ ಚಮಚದಾಗ ಉಣ್ದಾನ. ಅದಕ್ಕೆ ಇವನ್ ಗೊತ್ತಿಲ್ಲ ಅದ್ರ ಬಗ್ಗೆ. ಅದಕ್ಕೆ ನಾ ಹೇಳಕ್ ಇಷ್ಟಪಡ್ತೀನಿ, ಇವನ್ ಯಾರ್ಯಾರು ಸಪೋರ್ಟ್ ಮಾಡ್ತೀರಿ ಮತ್ತು ಇವನ್ ಯಾರ್ಯಾರು ಇವನ್ ಭರೋಸೆ ಮೇಲೆ ನಿಂತೀರಿ ಎಲ್ಲರೂ ಒಂದ್ ದಿವಸ ಮಣ್ಣಾಗೋವ್ರೆ. ಬರ್ದಿಟ್ಕೊಳ್ರಿ. ಇವನ್ ಭರೋಸೆ ಮೇಲೆ ಕೂಡಬೇಡ್ರಿ. ಇವ ಯಾವ ತರ ಅಂದ್ರ ಇವಂದು ಬೋಟು ಪೇಪರ್ ಬೋಟ್ ಇದೆ. ಈ ಪೇಪರ್ ಬೋಟ್ ಒಂದ್ ದಿವಸ ನೀರಲ್ಲಿ ಮುಳುಗೋದು 100ಕ್ಕೆ 100 ಸತ್ಯ. ನೀವು ಏನ್ರಿ ಈ ಬೋಟ್ ಬಹಳ ಮಜಬೂತ್ ಅದ, ಇದು ಮುಳುಗಲ್ಲ ಅಂತ ತಿಳ್ತಾ ಇದಿರಲ್ಲ, ಇದು ಸುಳ್ಳು ಮಾತು. ನಮ್ಮ ರಾಜ್ಯಾಧ್ಯಕ್ಷಗೂ ಹೇಳಕ್ ಇಷ್ಟಪಡ್ತೀನಿ, ಇವನ್ ನಂಬೇಡ್ರಿ ಸಾಹೇಬ್ರೆ. ನಿಮ್ ಪೂಜೆ ತಂದೆಯವ್ರ ಬ್ಲ್ಯಾಕ್ ಮೇಲ್ ಮಾಡಿ ನೀವು ಏನೋ ಅವ್ರಿಗೆ ಜೈಲ್ ಕಳಿಸಿ ಬಿಡ್ತಾರ ಅಂತ ಹೇಳ್ರಿ. ನೀವು ಏನೋ ಅನ್ಸ್ತಾ ಇದ್ರೆ ಈ ಅಂಜದ್ ಬಿಟ್ಟು ಬಿಡ್ರಿ. ಹಿಂಗಾದ್ರೆ ನೀವು ರಾಜಕೀಯದಲ್ಲಿ ಉನ್ನತ ಆಗಲ್ಲ. ನೀವು ಇದ್ರ ಬಗ್ಗೆ ನಾನು ಮಾತಾಡೋದು ನನ್ನ ನೈತಿಕತೆ ಇಲ್ಲ, ಆದ್ರೂ ನಿಮ್ಗೆ ಹೇಳಕ್ ಇಷ್ಟಪಡ್ತೀನಿ. ಇವೆಲ್ಲ ಬಿಡ್ರಿ, ಇವು ಹಿಂಗೆ ಅಂಜಿಸ್ತಾವ, ಏನಾಗೋದಿಲ್ಲ ಹೋಗೋದಿಲ್ಲ. ನೋಡ್ರಿ ಒಂದ್ಸರಿ ಧೈರ್ಯ ಮಾಡಿ. ನೀವು ಧೈರ್ಯ ಮಾಡಿದ್ರೆ ಮುಂದೆ ನೀವು CMನೂ ಆಗ್ಬೋದು, PMನೂ ಆಗ್ಬೋದು. ನಾವು ನಿಮ್ಮ ಸಂಗಟ ಬಂದು ನಿಂದಿರ್ತೀವಿ. ನಾವು ಬಂದು ನಿಮ್ಮ ಸಂಗಟ ನಿಂತು ಬೇಕಾದಾಗ್ಲಿ ಅದಕ್ಕೆ ಫೇಸ್ ಮಾಡಕ್ ನಾವು ನಿಂತೀವಿ. ಆದ್ರೆ ನೀವು ಇವ್ರ ಮಾತು ಕೇಳಿ ಏನ್ರಿ ಇವ್ರ ಮುಜುಗುರದಾಗ ಇರಬೇಡ್ರಿ ಸಾಹೇಬ್ರೆ, ನಿಮ್ ಕೈ ಜೋಡಿಸಿ ವಿನಂತಿ ಮಾಡ್ತೀನಿ. ಎಲ್ಲರೂ ಈ ಒಂದು ವಿಷಯ ತಮ್ಮೆಲ್ಲರಿಗೂ ತಲುಪಲಿ ಅಂತ ಹೇಳಿ ವಿಡಿಯೋದ ಮುಖಾಂತರ ನಾನು ಇವತ್ತು ಈ ಪ್ರೆಸ್ ಮೀಟ್ ಇವನೇನು ಮಾಡಿದ್ದಾನೆ PK ಅದಕ್ಕೆ ಪ್ರತಿ ಉತ್ತರ ನೀಡ್ತಾ ಇದ್ದೀನಿ. ಭಾರತ್ ಮಾತಾ ಕಿ ಜೈ. ಜೈ ಶ್ರೀರಾಮ್.